ಸ್ನೇಹಿತರೆ, ನೆನ್ನೆ ಈ ಚಾಮುಂಡಿ ಬೆಟ್ಟದ ಆಷಾಢ ಶುಕ್ರವಾರದ್ದು ಬಹಳಷ್ಟು ಚರ್ಚೆ ನಡೀತಾ ಇದೆ. ನನ್ನ ವೈಯಕ್ತಿಕ ಮನವಿ, ಬೇರೆಯವರು ಅವ್ರವ್ರ ಇಷ್ಟ. ಈಗ ನಾನು, ಅಶ್ವಿನ್, ಮಂಜೇಗೌಡರು, ನಮ್ಗೆಲ್ಲ ಜನರ ಆಶೀರ್ವಾದ, ತಾಯಿ ಆಶೀರ್ವಾದ, ನಾವೆಲ್ಲ MLA ಆಗಿದ್ದೀವಿ, ಮಂತ್ರಿ ಆಗಿದ್ದೀವಿ, ದೇವರು ಎಲ್ಲವನ್ನೂ ಕೊಟ್ಟವಳೆ. ಸ್ವಲ್ಪ ಜನಸಾಮಾನ್ಯರನ್ನ ಹೋಗಕ್ ಬಿಡಿ, ಅವ್ರಿಗೆ ಅವಕಾಶ ಮಾಡಿಕೊಡಿ. ನಾನು ಬಹಳಷ್ಟು ವರ್ಷ ಆಯ್ತು ಇದೇ ಅನುಭವ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ಹೋದಾಗ ಈಗೊಂದು 7-8 ವರ್ಷದಲ್ಲಿ ಅನ್ಸುತ್ತೆ. ನನಗೂ ದೇವ್ರ ಮೇಲೆ ಭಕ್ತಿ ಇದೆ, ಆದ್ರೆ ಶುಕ್ರವಾರ ಹೋಗಲ್ಲ, ಆಷಾಢ ಶುಕ್ರವಾರ ಹೋಗಲ್ಲ, ಬೇರೆ ದಿವಸ ಹೋಗಿ ಕೈ ಮುಗಿ ಬರ್ತೀವಿ. ಹಾಸನಾಂಬ, ನಾನು ಹಾಲಿ ಮಂತ್ರಿ, ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ರು. ಒಂದ್ ಹೆಣ್ಮಗಳು ಕ್ಯೂ ಇಂದ ಆಚೆ ಬಂದ್ಬಿಟ್ರು. ಸರ್, ನಾವು ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದೀವಿ, 4:30ಗೆ ಬಂದು ನೀವು ಈಗ ಹೋಯ್ತಾ ಇದ್ದೀರಲ್ಲ ಅಂತ ಕೇಳಿದ್ರು. ನಾನು ಹೇಳ್ದೆ, ನಮ್ಗೆ ಬೇರೆ ಬೇರೆ ಕಾರ್ಯದ ಒತ್ತಡ ಅದೆ, ನನಗೂ ಆಸೆ ಹೋಗೋಕೆ, ದೇವ್ರು ನೋಡ್ಬೇಕು ಅಂತ. ನೀನು ಅನುಮತಿ ಕೊಟ್ರೆ ಹೋಯ್ತೀನಮ್ಮ, ಇಲ್ಲ ವಾಪಸ್ ಹೋಯ್ತೀನಿ. ಆ ಹೆಣ್ಮಗಳು ಈಗ ಹೋಗಿ ನೆಕ್ಸ್ಟ್ ಬರಬಾರ್ದು ಅಂತ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಅವತ್ತಿನಿಂದ ಹಾಸನಾಂಬಕ್ಕೆ ಹೋಗೇ ಇಲ್ಲ. ಇಲ್ಲಿಂದ ದೇವ್ರ ಕೈ ಮುಗಿತು. ಚಾಮುಂಡಿ ಬೆಟ್ಟಕ್ಕೂ ಹೋಯ್ತೀನಿ, ಬೇರೆ ದಿವಸ ಹೋಯ್ತೀನಿ. ಕುಮಾರಣ್ಣವ್ರು ಬಂದ ಬಿಟ್ರೆ ಇನ್ನು ಬೇರೆ ದಿವಸ ಆಷಾಢ ಶುಕ್ರವಾರನೂ ಹೋಗಲ್ಲ, ಶುಕ್ರವಾರ ಹೋಗಲ್ಲ. ಅದರಿಂದ ನಮ್ಮ VIP ಗಳಿಗೆ, ನಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡವನಲ್ಲ VIP ಗಳಿಗೆ, ಜನಸಾಮಾನ್ಯರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ, ಅವ್ರನ್ನ ಬುಡಿ ಮುಂದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನ್ ಸರಿ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರು, ಪಾಪ ಮಾಡ್ಲಿ. ಯಾಕೆಂದ್ರೆ ಇದು ಬಹಳಷ್ಟು ಚರ್ಚೆ ಆಯ್ತಾ ಇದೆ. ಆಮೇಲೆ ಹೋದ್ರೆ ಈಗ ನಾನು ಹೋಗ್ಬೇಕು, ನಾನು ನಮ್ಮ ಮನೆಯವ್ರು ಹೋಗಲ್ಲ, ನನ್ನ ಜೊತೆ ನಮ್ಮ ಲೀಡರ್ಸ್ ಎಲ್ಲ ಕರ್ಕೊ ಹೋಗ್ತೀವಿ. ನಮ್ ಕಿವಿಗೆ ಕೇಳಂಗೆ ಹೇಳ್ತಾರೆ. ಇಲ್ಲಿ ಕಿವಿಗೆ ನಾವು ಹೋಯ್ತಾ ಇರುವಾಗನೆ, ಓ ಇವ್ರೇನ್ ಸ್ಪೆಷಲ್, ನಾವು ಬೆಳಗಿನ ಕಾಯ್ತಾ ಇದ್ದೀವಿ ಅಂತ. ನಾನು ಸ್ಟಾರ್ಟಿಂಗ್ ಪುಟ್ಟರಾಜಣ್ಣನೂ ಹೋಯ್ತಾ ಇದ್ದ, ಇಬ್ರು ಕುಮಾರಣ್ಣ ಮುಂದೆ ಹೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋದ ಚಾಮುಂಡಿ ಬೆಟ್ಟಕ್ಕೆ, ಈಗಾಗಲೇ 3 ವರ್ಷದಲ್ಲಿ. ಅಲ್ಲಿ ಯಾರೋ ಒಬ್ರು ಇದ್ರು, ಸಾರಾ ಮಹೇಶ್ ಪುಟ್ಟರಾಜಣ್ಣ ಇಬ್ರು ಹೋಯ್ತವ್ರೆ, ಓ ಇಬ್ರು ಸೋತಿರೋರು ಅಂತ. ಹಂಗೆ. ಅದರಿಂದ ನಾನು ಮನವಿ ಮಾಡೋದು, ಜನಸಾಮಾನ್ಯರಿಗೆ ಬಿಡಿ, ಹೋಗ್ಲಿ. ತಾಯಿನ ಎಲ್ಲಿಂದ ಕೈ ಮುಗಿದ್ರು ಆಶೀರ್ವಾದ ಇದ್ದೇ. ಬಹಳಷ್ಟು ಚರ್ಚೆ ಆಯ್ತಾ ಇದೆ ಚಾಮುಂಡಿ ಬೆಟ್ಟದ. ಅದೇನು ವರ್ಗಾವಣೆ ಆಗಿದೆಯಲ್ಲ, ಆದ್ರೆ ದುರ್ದೈವ, ಮೈಸೂರವರೇ ಮುಖ್ಯಮಂತ್ರಿ, ಮೈಸೂರವರೇ ಉಸ್ತುವಾರಿ ಮಂತ್ರಿ, ಚಾಮುಂಡಿ ಬೆಟ್ಟದಲ್ಲೂ ಅಕ್ರಮ, ಇದ್ಯಾವುದೋ ಬಟ್ಟೆ ಬ್ಯಾಗಲ್ಲೂ ಅಕ್ರಮ, ಇದ್ಯಾವುದೋ ಈ ರೋಡು 395 ಕೋಟಿ ವೈಟ್ ಟ್ಯಾಪಿಂಗ್, ಈ ಮೊನ್ನೆ ಮಾತಾಡ್ದಿಂದ ಸ್ಟಾಪ್ ಆಗೈತೆ. ಅದೇ ಮೊನ್ನೆ ಎಲ್ಲ ಚರ್ಚೆ ಆಯ್ತಲ್ಲ, ಸ್ಟಾಪ್ ಆಗೈತೆ.
ಇಲ್ಲೂ ಅಕ್ರಮ, ಮೂಡಾದಲ್ಲೂ ಅಕ್ರಮ. ಇಲ್ಲೇ ಹಿಂಗಾದ್ರೆ ಈ ರಾಜ್ಯದ ಮೂಲೆಗಳು ಅವಲ್ಲ, ಅಲ್ಲಿ ಏನೇನು ಅಕ್ರಮ ನಡೀತಾವೆ ಅನ್ನೋದು. ಮೈಸೂರು ಬಹಳ ಬುದ್ಧಿವಂತರು, ಸಾಂಸ್ಕೃತಿಕ ನಗರಿ. ಇಂಥ ಕಡೆನೆ ಹಿಂಗಾದ್ರೆ ಇನ್ನು ಮೊನ್ನೆ ನಮ್ಮಲ್ಲೊಂದು ಚುನಾವಣೆ ನಡೆದಿದೆ, TAPC-MS ಅಂತ. 22 ವರ್ಷದಲ್ಲಿ ನಾವು TAPC-MSಗೆ ಹೋಗಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಅಲ್ಲಿ ಕೆಲವರು ಪುಣ್ಯಾತ್ಮರು ಇದ್ದಾರೆ. ಈ ಸರಿ ಲಿಸ್ಟ್ ಅಲ್ಲಿ 20 ವರ್ಷ ಆಗದೆ ಸತ್ತೋಗಿ, 10 ವರ್ಷ ಆಗದೆ ಸತ್ತೋಗಿ, ಅವರು ಎಲ್ಲ ವೋಟರ್ ಲಿಸ್ಟ್ ಅಲ್ಲಿ ಅವರೇ. ಆದ್ರೆ ರೂಲ್ ಇರೋದೇನಂದ್ರೆ ಅವನು 2 ಟ್ರಾನ್ಸಾಕ್ಷನ್ ಮಾಡಬೇಕು ವರ್ಷದಲ್ಲಿ. ಅದೇನ್ ದೇವ ಬಂದ್ ಮಾಡ್ತಾ ಟ್ರಾನ್ಸಾಕ್ಷನ್? ಅಂತವ್ರನ್ನು ವೋಟರ್ ಲಿಸ್ಟ್ ಅಲ್ಲಿ ಸೇರ್ಸವ್ರು. DR-ಗೂ ಮಾತಾಡಿದೀವಿ, JR-ಗೂ ಮಾತಾಡಿದ್ವಿ. ಎರಡನೇದು, ಈಗ ನಮ್ ಫಾಲೋವರ್ಸ್ ಯಾರು ದುಡ್ಡು ಕಟ್ಟಿರ್ತಾರೆ, 2200 ಓಟವೆ ಕಟ್ಟಿರ್ತಾರೆ, ಅವ್ರಿಗೆ ರಶೀದಿ ಕೊಡ್ಬೇಕು ಟ್ರಾನ್ಸಾಕ್ಷನ್ ಆಗಿದ್ರು. ಕೆಲವರು ರಶೀದಿ ಇಟ್ಕೊಂಡಿರಲ್ಲ, ವೋಟರ್ ಲಿಸ್ಟ್ ತೆಗೆದಾಕ್ ಕೊಡೋದು. ಆ ತರ 200 ಓಟ್ ತೆಗ್ದವ್ರು. ಅಂಥದ್ರಲ್ಲಿ B ವರ್ಗದಲ್ಲಿ 50-100 ಓಟ್ ಡಿಫ್ರೆನ್ಸ್ ಅಲ್ಲಿ ಇದೊಂದೇ ಸತಿ ಇಷ್ಟೊಂದು ನಾವು ಫೈಟ್ ಕೊಟ್ಟಿರೋದು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಭಾರಿ ಚೆನ್ನಾಗಿ ಈ ಸತಿ ಮಾಡೋರು. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇ ಹೋರಾಟಗಳನ್ನ ಮಾಡಿದ್ರೆ ಸಾಲದು, ನೀವು ಕೂಡ ಇನ್ನು RTI ಬಿಡಿ, 50% ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಮಾಡ್ತಾರೆ, ಇನ್ನು 50% ಸ್ವಾರ್ಥಕ್ಕೆ ಮಾಡ್ತಾರೆ. ನೀವು ಕೂಡ ಇವನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು. ನೀವೆಲ್ಲ ಓಡಾಡ್ತೀರಿ, ಎಲ್ಲ ರೋಡ್ಗಳು ಬ್ಲಾಕ್ ಆಗವೆ. ರೋಡ್ಗಳು ಕೆಲಸನೇ ನಿಲ್ಸದ್ಮೇಲೆ ದಿಮ್ಮಿಗಳು ಯಾಕೆ ಹಾಕೊಂಡವ್ರೆ? ಎಲ್ಲ ರಿಮೂವ್ ಮಾಡಿ. ಇನ್ನು ಹೆಂಗಿದ್ರೆ ದಸರಾ ಶುರು ಆಯ್ತಂಗೆ ಕೆಲಸ ಸ್ಟಾರ್ಟ್ ಆಗಲ್ಲ. ಎಲ್ಲ ಬಳಸ್ಕೊಂಡು ಓಡಾಡ್ಬೇಕು. ನೀವು ಗಂಗೋತ್ರಿಯಿಂದ ಬಂದ್ರೆ ನೀವು ಕುವೆಂಪು ನಗರ ರೀಚ್ ಆಗ್ಬೇಕಾದ್ರೆ ಎಷ್ಟು ಬಳಸ್ಬೇಕು? ನಾನು SC ಅವ್ರಿಗೆ ಮಾತಾಡಿದ್ದೀನಿ, ಇನ್ನೊಂದು ವಾರದೊಳಗೆ ಅವೆಲ್ಲ ತೆಗೆದು ಸರಿ ಮಾಡದೇ ಇದ್ರೆ SC ಆಫೀಸ್ ಮುಂದೆ ಬಂದು ತಮಟೆ ಬಾರಿಸ್ತೀವಿ ಅಂತ PWD SC ಅವರು.